ಬಾಗಲಕೋಟೆ ಬೈ ಎಲೆಕ್ಷನ್ ಇನ್ನೇನು ರಿಸಲ್ಟ್ಗೆ ಕ್ಷಣಗಣನೆ ಆರಂಭವಾಗಿದೆ. ಆರಂಭಿಕ ಹಂತದಲ್ಲಿ ಮೊದಲ ಸುತ್ತಿನಲ್ಲಿ ಈಗಾಗಲೇ ಕಾಂಗ್ರೆಸ್ ಭರ್ಜರಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಒಂದು ಕಡೆ ಈ ತೋಟಗಾರಿಕೆ ವಿವಿ ಆವರಣದ ಪಕ್ಕದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಅವ್ರನ್ನ ಕೇಳ್ತಾ ಹೋಗೋಣ. ಕಾಂಗ್ರೆಸ್ ಈಗ ಮುನ್ನಡೆಯನ್ನು ಸಾಧಿಸಿದೆ. HYMT ಅವರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳಿಗೆ ಬಾಗಲಕೋಟೆಗೆ ಕೊಟ್ಟಂತ ಮೆಡಿಕಲ್ ಕಾಲೇಜ್ ಆಗ್ಬೋದು, ಎಲ್ಲ ಕೆಲಸಗಳನ್ನ ನೋಡಿ ಮತದಾರರು ಮತ ಹಾಕಿದ್ದಾರೆ. ಉಮೇಶ್ ಅಣ್ಣ ಮೇಟಿ ಅವರು ಆಯ್ಕೆ ಆಗೋದು ಬಹುತೇಕ ಖಚಿತ. ಈಗ ಮೊದಲನೇ ಸುತ್ತಿನಲ್ಲಿ ಈಗ ಭರ್ಜರಿ ಮುನ್ನಡೆ ಸಾಧಿಸಿರೋದು ಸರ್, ಕಾಂಗ್ರೆಸ್ ಮಾಡಿದಂಥ ಹಲವಾರು ಯೋಜನೆಗಳು ಅಭಿವೃದ್ಧಿ ಮತ್ತು ಮಹಿಳೆಯರಿಗೆ ಒಂದು ಅನುಕೂಲ ಉಚಿತ ಬಸ್ ಇರ್ಬೋದು, ಒಂದು ಪಂಚ ಗ್ಯಾರಂಟಿಗಳು ಇರ್ಬೋದು. ಇವತ್ತು ವಿದ್ಯಾರ್ಥಿಗಳಿಗೆ ಅದು ಇದು ಮೆಡಿಕಲ್ ಕಾಲೇಜ್ ಇರಬೇಕು. ಯಾಕಂದ್ರೆ ನಮ್ಮಂತ ಬಡವರು ಮೆಡಿಕಲ್ ಓದ್ಸೋಕ್ಕಾಗಲ್ಲ. ಯಾಕಂದ್ರೆ ಮೇಟಿಯವ್ರ ಒಂದು ಕನಸು ಕೂಸೋದಂಥ ಒಂದು ಮೆಡಿಕಲ್ ಕಾಲೇಜ್ ಅವರು ಒಳ್ಳೆಯ ಕೆಲಸ ಮಾಡ್ಯಾರಿ. ಅದಕ್ಕೆ ನಮ್ಮ ಒಂದು ಜನರ ಒಂದು ಮನಸ್ಸೊಳಗೆ ಹೊಕ್ಕ ಅದಕ್ಕೆ ಅವರಿಗೆ ನಾವು ಒಂದು ಮಾಡಿದಂಥ ಅಭಿವೃದ್ಧಿ ಕೆಲಸಕ್ಕೆ ಜನ ಈ ಸಂಪೂರ್ಣ ವಿಶ್ವಾಸ ಇದೆ ನಿಮಗೆ ಮೇಟಿ ಅವ್ರು ಗೆಲ್ತಾರೆ? ಸಂಪೂರ್ಣ ವಿಶ್ವಾಸ ಇದೆ, ಪಕ್ಕ ವಿಶ್ವಾಸ ಐತೆ ನಮಗೆ. ಅದಕ್ಕೆ ಈಗ ಮೊದಲ ಸುತ್ತಲ್ಲಿ ಲೀಡ್ ಇದೆ ಉಮೇಶ್ ಮೇಟಿ ಅವರು. ಅಲ್ಲ ಅವರು ಬಾಗಲಕೋಟೆ ಒಳಗೆ ಗೋಲಾಲ್ ನಮ್ದು ಕಾಂಗ್ರೆಸ್ ಗೋಲಾಲ್, ಮೇಟಿ ಸಾಹೇಬ್ರು ಗೋಲಾಲ್ ಇವತ್ತು. 30,000 ಲೀಡ್ಲಿಂದ ಬರ್ತೀವಿ ನಾವು. ಗೆಲ್ತಾರೆ 30,000. ನಮ್ಮ ಅಭಿವೃದ್ಧಿ ಒಳಗೆ ಜನ ಮತ ಹಾಕ್ಯಾರ ನಮಗೆ. ಕಾಂಗ್ರೆಸ್ ಮಾಡಿದಂತ ಕೆಲಸಗಳು ತುಂಬಾ ಅಭಿವೃದ್ಧಿ ಕಾರ್ಯ. ಆದ್ರೆ ಗೆಲುವು ಸತ್ಯದ ಕಡೆನ ಗೆಲುವು. ಒಳ್ಳೆ ಮೆಡಿಕಲ್ ಕಾಲೇಜ್ ತಂದು ಕೊಟ್ರ ಬಡ ಮಕ್ಕಳಿಗೆ, ವಿದ್ಯಾರ್ಥಿಗಳು ಕಲಿಬೇಕಂತ ಅದೊಂದು ನಮ್ಮ ಕನಸಾಗಿತ್ತು. ಕನಸನ್ನು ನನಸು ಮಾಡಿ ಇಟ್ಟಂತ ಮೇಟಿ ಸಾಹೇಬರಿಗೆ ಧನ್ಯವಾದಗಳು. ಆದ್ರೆ ಇವತ್ತು ಅವ್ರಿಲ್ಲ. ಅವ್ರಿಲ್ಲದ ನೋಡಿ ನಮಗೆ ದುಃಖವನ್ನು ಭಾಳ ನೋವಲ್ಲಿದ್ದೇವೆ. ಆದ್ರೆ ಈ ಅವರ ಆಶೀರ್ವಾದ ಸದಾ ನಮ್ಮ ಬಾಗಲಕೋಟೆ ಜನತೆ ಮೇಲೆ ಇರುತ್ತಾ. ಈ ಗೆಲುವು ಅನ್ನೋದು ನ್ಯಾಯದ ಪರವಾಗಿ ಗೆಲುವು. 30-35 ಲೀಡ್ಲಿಂದ ನಾವು ಗೆದ್ದೇ ಗೆಲ್ಲೇತೇವೆ. ಕಾಂಗ್ರೆಸ್ ಸಿದ್ದರಾಮಯ್ಯ ಸಾಹೇಬರು 2ನೇ ಸಲ ಮುಖ್ಯಮಂತ್ರಿ, ಬಡವರ ಬಂಧು ಸಿದ್ದರಾಮಯ್ಯ ಸಾಹೇಬರು. ಈ ಕಾಂಗ್ರೆಸ್ ಗೋರ್ಮೆಂಟು 5 ಪಂಚ ಯೋಜನೆ ಏನು ಕೊಟ್ಟಿದ್ದಾರೆ ಅದು ಎಲ್ಲ ಪ್ರತಿಯೊಬ್ಬರಿಗೆ ಶ್ರೀರಕ್ಷೆ ಆಗಿದೆ. ಅದು ಹೆಂಗಂದ್ರೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಅಂತ 2,000 ಕೊಡ್ತಾರೆ. ಅವ್ರಿಗೆ ಗುಳಿಗೆ ಆಗಲಿ ಮಕ್ಕಳಾಗಲಿ ಸಂಸಾರಕ್ಕೆ ಒಂದು ಎಲ್ಲ ಅನುಕೂಲ ಆಗ್ಯದ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಈಗ ಧಾರವಾಡದಲ್ಲಿ ಮಕ್ಕಳು ಕಲಿತಿದ್ದಾರೆ, ನಮ್ಮ ಮಕ್ಕಳು ಕಲಿತಿದ್ದಾರೆ. ಅವ್ರಿಗೆ 2,000 ರೂಪಾಯಿ ಕೊಡ್ತಾರೆ. ಡಿಪ್ಲೊಮಾ ಆದವ್ರಿಗೆ, ಡಿಗ್ರಿ ಆದವ್ರಿಗೆ 3,000 ಕೊಡ್ತಾರೆ. ಅಲ್ಲಿ ಅವರು ತಮಗೆ 100 ರೂಪಾಯಿ ಅಂದರೆ ವಜ್ಜಿ. ಆ 2,000 ರೂಪಾಯಿ 3,000 ರೂಪಾಯಿ ಅವ್ರ ಅಕೌಂಟಿಗೆ ಬೀಳ್ತದೆ. ಆ ಅಕೌಂಟ್ ಬೀಳೋದ್ರಿಂದ ಅವ್ರ ಪಾಲಿಗೆ ಕಾಂಗ್ರೆಸ್ ಗೋರ್ಮೆಂಟು ದೇವರು. ಒಂದ್ ಕಡೆ ಜನರೆಲ್ಲ ಹೇಳ್ತಿದ್ದಾರೆ ಗ್ಯಾರಂಟಿ ಯೋಜನೆ ಸರಿಯಾಗಿ ತಲುಪ್ತಿಲ್ಲ ಅಂತಂದೇಳಿ. 100ಕ್ಕೆ 100 ತಲುಪಿದೆ. ಅದು ವಿರೋಧ ಪಕ್ಷದವರು ಮಾಡ್ತಿರೋದು ಹುಂಡಾರ. ಆದರೆ ಈಗ ನಮ್ಮ ಮಕ್ಕಳು ಕಾಲೇಜ್ನಲ್ಲಿ ಕಲ್ತಾರೆ, ಧಾರವಾಡನಲ್ಲಿ ಅದಾರೆ. ಅವ್ರು ಎಲ್ಲರೂ ನೇರವಾಗಿ ಅವ್ರ ಅಕೌಂಟಿಗೆ ಬರ್ತದೆ. ಮತ್ತೊಂದು ಅನುಕಂಪದ ಆಧಾರದ ಮೇಲೆ ಈ ಬಾರಿ ಟಿಕೆಟ್ ಕೊಟ್ಟಿರೋದು ಹಂಗಾಗಿ ಒಳ್ಳೇದು. ಅನುಕಂಪ ಆಧಾರ HYMT ಸಾಹೇಬ್ರು ಅಂದರೆ ಅವ್ರು ಎಂಥವ್ರು ಅಂದರೆ ದೇವರು. ಒಬ್ಬ ಸಾಮಾನ್ಯ ಕಾರ್ಯಕರ್ತ ಹೋದ್ರು ಅವ್ರಿಗೆ ಹಚ್ಕೊಂಡು ಕುಣಿಸ್ಕೊಂಡು ಮಾತಾಡಿ ನಯ ವಿನಯ ಅವ್ರ ಮನೆಯಲ್ಲಿ ಇವತ್ತಿಗಾದರೂ ದಾಸೋಹ. ಅವರು ಇಂಥ ಒಳ್ಳೆಯ ಜನರು. ಅವರು ಅನುಕಂಪ ಇವತ್ತು ಉಮೇಶ್ ಮೇಟಿ ಅವ್ರಿಗಿದೆ, ವರದಾನ ಆಗ್ಯದ. 100ಕ್ಕೆ 100 ಅವ್ರು ಗೆಲ್ಲುವುದು ಖಚಿತ. ಈ BJP ಅವರು ಹೇಳ್ತಿದಾರಲ್ಲ ನಾವು 100ಕ್ಕೆ 100% ನಾವೇ ಗೆಲ್ತೀವಿ ಅಂತ. ಈಗ ನೀವೇ ಇದ್ದೀರಿ. ಇಲ್ಲಿ 3ನೇ ಸುತ್ತು ಮತದಾನ ಆಗಿದೆ. ಕಾಂಗ್ರೆಸ್ ಅವರೇ ಇರೋದಿಲ್ಲ ಈಗ. ಇಲ್ಲ ಸರ್, 3ನೇ ಸುತ್ತಿನ ಮತದಾನದಲ್ಲಿ 8,000 ಲೀಡ್ ಇದೆ. ನೀವು BJP ಅವರು ಗೆಲ್ತಾರಂತ ಹೇಳ್ತೀರಿ. ಜನಗಳು ಹೇಳ್ತಾ ಇರೋದು ಅಲ್ರಿ, ಹೇಳ್ತಾರ. ಈಗ 3 ಸುತ್ತ ಆಗ್ಯದ, 8,000 ಲೀಡ್ ಅದೇವ್. ನಾವು 8,800 ಲೀಡ್ ಅದೇವಿ. ಅಲ್ಲ ಇರ್ಲಿ, ಹೆಂಗ್ ಗೆಲ್ತಾರೆ ನೀವೇ ಹೇಳ್ರಿ. ಪಂಚರಾಜ್ಯ ಚುನಾವಣೆಯಲ್ಲಿ ಅಮಿತ್ ಶಾ ಅವರು ಪಂಚರಾಜ್ಯ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರ ಗ್ಯಾರಂಟಿಗಳನ್ನು ಮತ್ತೊಂದು ರಾಜ್ಯಕ್ಕೆ ಅನ್ವಯ ಮಾಡ್ಯಾರ. BJP ಅವರು ಮತ್ತೊಂದು ನಮ್ಮ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳನ್ನು ಮತ್ತೊಂದು ಪಂಚರಾಜ್ಯ ಎಲೆಕ್ಷನ್ಗಳಲ್ಲಿ ಘೋಷಣೆ ಮಾಡಿ ಅವರು ಅಧಿಕಾರ ಹುಡ್ಕೋಕ ಪಂಚರಾಜ್ಯ ಎಲೆಕ್ಷನ್ಗಳಲ್ಲಿ ಅವರು ಹಾಳಾಗುತ್ತಂತ ಹೇಳಿದವರು ಈಗ ಒಳ್ಳೆ ಗ್ಯಾರಂಟಿಗಳನ್ನು ಮತ್ತೊಂದು ರಾಜ್ಯದಲ್ಲಿ ಗ್ಯಾರಂಟಿಗಳು ಅವರ ಮಾಡ್ಯಾರ. ಇದಿಷ್ಟು ಇಲ್ಲಿರುವಂಥ ಕಾಂಗ್ರೆಸ್
ಬೆಂಬಲಿಗರ ಅಭ್ಯರ್ಥಿಯ ಬೆಂಬಲಿಗರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಮಾಂತೇಶ್ ಜೊತೆ ಪ್ರವೀಣ್ ರಾಘವ್, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ ಬೈ ಎಲೆಕ್ಷನ್ ಇನ್ನೇನು ರಿಸಲ್ಟ್ಗೆ ಕ್ಷಣಗಣನೆ ಆರಂಭವಾಗಿದೆ. ಆರಂಭಿಕ ಹಂತದಲ್ಲಿ ಮೊದಲ ಸುತ್ತಿನಲ್ಲಿ ಈಗಾಗಲೇ ಕಾಂಗ್ರೆಸ್ ಭರ್ಜರಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಒಂದು ಕಡೆ ಈ ತೋಟಗಾರಿಕೆ ವಿವಿ ಆವರಣದ ಪಕ್ಕದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಅವ್ರನ್ನ ಕೇಳ್ತಾ ಹೋಗೋಣ. ಕಾಂಗ್ರೆಸ್ ಈಗ ಮುನ್ನಡೆಯನ್ನು ಸಾಧಿಸಿದೆ. HY ಮೇಟಿ ಅವರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳಿಗೆ ಬಾಗಲಕೋಟೆಗೆ ಕೊಟ್ಟಂಥ ಮೆಡಿಕಲ್ ಕಾಲೇಜ್ ಆಗ್ಬೋದು, ಎಲ್ಲ ಕೆಲಸಗಳನ್ನ ನೋಡಿ ಮತದಾರರು ಮತ ಹಾಕಿದ್ದಾರೆ. ಉಮೇಶ್ ಅಣ್ಣ ಮೇಟಿ ಅವರು ಆಯ್ಕೆ ಆಗೋದು ಬಹುತೇಕ ಖಚಿತ. ಈಗ ಮೊದಲನೇ ಸುತ್ತಿನಲ್ಲಿ ಈಗ ಭರ್ಜರಿ ಮುನ್ನಡೆ ಸಾಧಿಸಿರೋದು ಸರ ಕಾಂಗ್ರೆಸ್ ಮಾಡಿದಂಥ ಹಲವಾರು ಯೋಜನೆಗಳು ಅಭಿವೃದ್ಧಿ ಮತ್ತು ಮಹಿಳೆಯರಿಗೆ ಒಂದು ಅನುಕೂಲ ಉಚಿತ ಬಸ್ ಇರ್ಬೋದು, ಒಂದು ಪಂಚ ಗ್ಯಾರಂಟಿಗಳಿರ್ಬೋದು. ಇವತ್ತು ವಿದ್ಯಾರ್ಥಿಗಳಿಗೆ ಅದು ಇದು ಮೆಡಿಕಲ್ ಕಾಲೇಜ್ ಇರಬೇಕು. ಯಾಕಂದ್ರೆ ನಮ್ಮಂಥ ಬಡವರು ಮೆಡಿಕಲ್ ಓದ್ಸೋಕ್ಕಾಗಲ್ಲ. ಯಾಕಂದ್ರೆ ಮೇಟಿಯವ್ರ ಒಂದು ಕನಸು ಕೂಸೋದಂಥ ಒಂದು ಮೆಡಿಕಲ್ ಕಾಲೇಜ್ ಅವರು ಒಳ್ಳೆಯ ಕೆಲಸ ಮಾಡ್ಯಾರಿ. ಅದಕ್ಕೆ ನಮ್ಮ ಒಂದು ಜನರ ಒಂದು ಮನಸ್ಸೊಳಗೆ ಹೊಕ್ಕ ಅದಕ್ಕೆ ಅವರಿಗೆ ನಾವು ಒಂದು ಮಾಡಿದಂಥ ಅಭಿವೃದ್ಧಿ ಕೆಲಸಕ್ಕೆ ಜನ ಆಶೀರ್ವಾದ. ಈ ಸಂಪೂರ್ಣ ವಿಶ್ವಾಸ ಇದೆ ನಿಮಗೆ ಮೇಟಿ ಅವ್ರು ಗೆಲ್ತಾರೆ? ಸಂಪೂರ್ಣ ವಿಶ್ವಾಸ ಇದೆ, ಪಕ್ಕ ವಿಶ್ವಾಸ ಐತೆ ನಮಗೆ. ಅದಕ್ಕೆ ಈಗ ಮೊದಲ ಸುತ್ತಲ್ಲಿ ಲೀಡ್ ಇದೆ ಉಮೇಶ್ ಮೇಟಿ ಅವರು. ಅಲ್ಲ ಅವರು ಬಾಗಲಕೋಟೆ ಒಳಗೆ ಗುಲಾಲ್ ನಮ್ದಾರ ಕಾಂಗ್ರೆಸ್ ಗುಲಾಲ್, ಮೇಟಿ ಸಾಹೇಬ್ರ ಗುಲಾಲ್ ಇವತ್ತು. 30,000 ಲೀಡ್ಲಿಂದ ಬರ್ತೀವಿ ನಾವು. ಗೆಲ್ತಾರೆ 30,000. ನಮ್ಮ ಅಭಿವೃದ್ಧಿ ಒಳಗೆ ಜನ ಮತ ಹಾಕ್ಯಾರ ನಮಗೆ. ಕಾಂಗ್ರೆಸ್ ಮಾಡಿದಂತ ಕೆಲಸಗಳು ತುಂಬಾ ಅಭಿವೃದ್ಧಿ ಕಾರ್ಯ. ಆದ್ರೆ ಗೆಲುವು ಸತ್ಯದ ಕಡೆನ ಗೆಲುವು. ಒಳ್ಳೆ ಮೆಡಿಕಲ್ ಕಾಲೇಜ್ ತಂದು ಕೊಟ್ರ ಬಡ ಮಕ್ಕಳಿಗೆ, ವಿದ್ಯಾರ್ಥಿಗಳು ಕಲಿಬೇಕಂತ. ಅದೊಂದು ನಮ್ಮ ಕನಸಾಗಿತ್ತು. ಕನಸನ್ನು ನನಸು ಮಾಡಿ ಇಟ್ಟಂತ ಮೇಟಿ ಸಾಹೇಬರಿಗೆ ಧನ್ಯವಾದಗಳು. ಆದ್ರೆ ಇವತ್ತು ಅವ್ರಿಲ್ಲದ ನೋಡಿ ನಮಗೆ ದುಃಖವನ್ನು ಭಾಳ ನೋವಲ್ಲಿದ್ದೇವೆ. ಆದ್ರೆ ಈ ಅವರ ಆಶೀರ್ವಾದ ಸದಾ ನಮ್ಮ ಬಾಗಲಕೋಟೆ ಜನತೆ ಮೇಲೆ ಇರುತ್ತಾ. ಈ ಗೆಲುವು ಅನ್ನೋದು ನ್ಯಾಯದ ಪರವಾಗಿ ಗೆಲುವು. 30-35 ಸಾವಿರ ಲೀಡ್ನಿಂದ ನಾವು ಗೆಲ್ಲೇತೇವೆ. ಕಾಂಗ್ರೆಸ್ ಸಿದ್ದರಾಮಯ್ಯ ಸಾಹೇಬರು 2ನೇ ಸಲ ಮುಖ್ಯಮಂತ್ರಿ, ಬಡವರ ಬಂಧು ಸಿದ್ದರಾಮಯ್ಯ ಸಾಹೇಬರು. ಈ ಕಾಂಗ್ರೆಸ್ ಗೋರ್ಮೆಂಟು 5 ಪಂಚ ಯೋಜನೆ ಏನು ಕೊಟ್ಟಿದ್ದಾರೆ ಅದು ಎಲ್ಲ ಪ್ರತಿಯೊಬ್ಬರಿಗೆ ಶ್ರೀರಕ್ಷೆ ಆಗಿದೆ. ಅದು ಹೆಂಗಂದ್ರೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಅಂತ 2,000 ಕೊಡ್ತಾರೆ. ಅವ್ರಿಗೆ ಗುಳಿಗೆ ಆಗಲಿ, ಮಕ್ಕಳಾಗಲಿ, ಸಂಸಾರಕ್ಕೆ ಒಂದು ಎಲ್ಲ ಅನುಕೂಲ ಆಗ್ಯದ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಈಗ ಧಾರವಾಡದಲ್ಲಿ ಮಕ್ಕಳು ಕಲಿತಿದ್ದಾರೆ, ನಮ್ಮ ಮಕ್ಕಳು ಕಲಿತಿದ್ದಾರೆ. ಅವ್ರಿಗೆ 2,000 ರೂಪಾಯಿ ಕೊಡ್ತಾರೆ. ಡಿಪ್ಲೊಮಾ ಆದವ್ರಿಗೆ, ಡಿಗ್ರಿ ಆದವ್ರಿಗೆ 3,000 ಕೊಡ್ತಾರೆ. ಅಲ್ಲಿ ಅವರು ತಮಗೆ 100 ರೂಪಾಯಿ ಅಂದರೆ ವಜ್ಜಿ. ಆ 2,000 ರೂಪಾಯಿ 3,000 ರೂಪಾಯಿ ಅವ್ರ ಅಕೌಂಟಿಗೆ ಬೀಳ್ತದೆ. ಆ ಅಕೌಂಟ್ ಬೀಳೋದ್ರಿಂದ ಅವ್ರ ಪಾಲಿಗೆ ಕಾಂಗ್ರೆಸ್ ಗೋರ್ಮೆಂಟು ದೇವರು. ಒಂದ್ ಕಡೆ ಜನರೆಲ್ಲ ಹೇಳ್ತಿದ್ದಾರೆ ಗ್ಯಾರಂಟಿ ಯೋಜನೆ ಸರಿಯಾಗಿ ತಲುಪಿಲ್ಲ ಅಂತಂದೇಳಿ. ಕೆಲವರು 100ಕ್ಕೆ 100 ತಲುಪಿದೆ. ಅದು ವಿರೋಧ ಪಕ್ಷದವರು ಮಾಡ್ತಿರೋದು ಹುಂಡಾರ. ಆದರೆ ಈಗ ನಮ್ಮ ಮಕ್ಕಳು ಕಾಲೇಜ್ನಲ್ಲಿ ಕಲ್ತಾರೆ, ಧಾರವಾಡನಲ್ಲಿ ಅದಾರೆ. ಅವ್ರು ಎಲ್ಲರೂ ನೇರವಾಗಿ ಅವ್ರ ಅಕೌಂಟಿಗೆ ಬರ್ತದೆ. ಮತ್ತೊಂದು ಅನುಕಂಪದ ಆಧಾರದ ಮೇಲೆ ಈ ಬಾರಿ ಟಿಕೆಟ್ ಕೊಟ್ಟಿರೋದು ಹಂಗಾಗಿ ಒಳ್ಳೇದು. ಅನುಕಂಪ ಆಧಾರ HY ಮೇಟಿ ಸಾಹೇಬ್ರು ಅಂದರೆ ಅವ್ರು ಎಂಥವ್ರು ಅಂದರೆ ದೇವರು. ಒಬ್ಬ ಸಾಮಾನ್ಯ ಕಾರ್ಯಕರ್ತ ಹೋದ್ರು ಅವ್ರಿಗೆ ಹಚ್ಕೊಂಡು ಕುಣಿಸ್ಕೊಂಡು ಮಾತಾಡಿ ನಯ ವಿನಯ. ಅವ್ರ ಮನೆಯಲ್ಲಿ ಇವತ್ತಿಗಾದರೂ ದಾಸೋಹ. ಅವರು ಇಂಥ ಒಳ್ಳೆ ಜನರು. ಅವರು ಅನುಕಂಪ ಇವತ್ತು ಉಮೇಶ್ ಮೇಟಿ ಅವ್ರಿಗಿದೆ, ವರದಾನ ಆಗ್ಯದ. 100ಕ್ಕೆ 100 ಅವ್ರು ಗೆಲ್ಲುವುದು ಖಚಿತ. ಈ ಬಿಜೆಪಿ ಅವರು ಹೇಳ್ತಿದಾರಲ್ಲ ನಾವು 100ಕ್ಕೆ 100% ನಾವೇ ಗೆಲ್ತೀವಿ ಅಂತ. ಈಗ ನೀವೇ ಇದ್ದೀರಿ ಇಲ್ಲಿ. 3ನೇ ಸುತ್ತು ಮತದಾನ ಆಗಿದೆ. ಕಾಂಗ್ರೆಸ್ ಅವರೇ ಇರೋದಿಲ್ಲ ಈಗ. ಇಲ್ಲ ಸರ್, 3ನೇ ಸುತ್ತಿನ ಮತದಾನದಲ್ಲಿ 8,000 ಲೀಡ್ ಇದೆ. ನೀವು ಬಿಜೆಪಿ ಅವರು ಗೆಲ್ತಾರಂತ ಹೇಳ್ತೀರಿ. ಜನಗಳು ಹೇಳ್ತಾ ಇರೋದು ಅಲ್ರಿ, ಹೇಳ್ತಾರ. ಈಗ 3 ಸುತ್ತ ಆಗ್ಯದ, 8,000 ಲೀಡ್ ಅದೇವ್ ನಾವು. 8,800 ಲೀಡ್ ಅದೇವಿ. ಅಲ್ಲ ಇರ್ಲಿ, ಹೆಂಗ್ ಗೆಲ್ತಾರೆ ನೀವೇ ಹೇಳ್ರಿ. ಪಂಚರಾಜ್ಯ ಚುನಾವಣೆಯಲ್ಲಿ ಅಮಿತ್ ಶಾ ಅವರು ಪಂಚರಾಜ್ಯ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರ ಗ್ಯಾರಂಟಿಗಳನ್ನು ಮತ್ತೊಂದು ರಾಜ್ಯಕ್ಕೆ ಅನ್ವಯ ಮಾಡ್ಯಾರ. ಬಿಜೆಪಿ ಅವರು ಮತ್ತೊಂದು ನಮ್ಮ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳನ್ನು ಮತ್ತೊಂದು ಪಂಚರಾಜ್ಯ ಎಲೆಕ್ಷನ್ಗಳಲ್ಲಿ ಘೋಷಣೆ ಮಾಡಿ ಅವರು ಅಧಿಕಾರ ಹುಡ್ಕೋಕೆ ಪಂಚರಾಜ್ಯ ಎಲೆಕ್ಷನ್ಗಳಲ್ಲಿ ಅವರು
ಹಾಳಾಗತ್ತಂತ ಹೇಳಿದವರು ಈಗ ಹೊಳ್ಳೆ ಗ್ಯಾರಂಟಿಗಳನ್ನು ಮತ್ತೊಂದು ರಾಜ್ಯದಲ್ಲಿ ಗ್ಯಾರಂಟಿಗಳು ಅವರ ಮಾಡ್ಯಾರ. ಇದಿಷ್ಟು ಇಲ್ಲಿರುವಂಥ ಕಾಂಗ್ರೆಸ್ ಅಭ್ಯರ್ಥಿಯ ಬೆಂಬಲಿಗರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಮಾಂತೇಶ್ ಜೊತೆ ಪ್ರವೀಣ್ ರಾಘವ್, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.